ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಈ ಬಿಸಿಲಿನ ತಾಪಮಾನದಿಂದ ಜನ ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಒದ್ದಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ನೋಡ್ತಾ ಇದ್ವಿ. ಜಸ್ಟ್ ಜಾನುವಾರುಗಳು ಮಾತ್ರ ಅಲ್ಲ, ರೈತರಿಗೆ ಮತ್ತೊಂದು ರೀತಿಯ ಸಮಸ್ಯೆ ಆಗ್ತಾ ಇರೋದು ತಾವು ಬೆಳೆದಿರುವಂತಹ ಹೂಗಳನ್ನ ಉಳಿಸಿಕೊಳ್ಳೋದು ಕೂಡ ಅತಿ ದೊಡ್ಡ ಸವಾಲಾಗಿದೆ ಅಂತೆ. ಕಾರಣ ಬಿಸಿಲಿನ ತಾಪಮಾನದಿಂದ ಹೂಗಳೆಲ್ಲ ಬಾಡಿ ಹೋಗ್ತಾ ಇದೆ. ಖರ್ಚು ವೆಚ್ಚ ಮಾಡಿ ನಾವು ಬೆಳೆದಿರುವಂತಹ ಹೂ ಕೂಡ ಸರಿಯಾಗಿ ಮಾರಾಟ ಆಗ್ತಾ ಇಲ್ಲ ಅನ್ನುವಂತಹ ಬೇಸರ ರೈತರನ್ನ ಕಾಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೈತನ ಬಾಳನ್ನ ಬೆಳಗಬೇಕಾಗಿದ್ದ ಬೆಳೆಗಳೇ ಈಗ ರೈತನ ಜೀವಕ್ಕೆ ಕುತ್ತು ತರ್ತಿದೆ. ಅದರಲ್ಲೂ ಈ ಬಾರಿಯ ಬೇಸಿಗೆ ಸಿಕ್ಕಾಪಟ್ಟೆ ಶಾಕ್ ಕೊಡ್ತಾ ಇದ್ದು ಬಿಸಿಲಿನ ಬೇಗೆಗೆ ಜನ ಜಾನುವಾರುಗಳು ಕಂಗಾಲಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂರ್ಯನ ಶಾಖಕ್ಕೆ ಹೂವಿನ ಬೆಳೆಗಳು ಅಕ್ಷರಶಃ ಮುದುಡಿ ಹೋಗ್ತಾ ಇವೆ. ತಿನಕಲ್ಲು ಗ್ರಾಮದ ರೈತರು ಬೆಳೆದಿದ್ದ ಸುಂದರ ಹೂವಿನ ತೋಟಗಳು ಈಗ ಬಿಸಿಲಿಗೆ ತುತ್ತಾಗಿವೆ. ಭೂಮಿ ಅಕ್ಷರಶಃ ಬಿಸಿಯಾಗಿದ್ದು ಹೂವಿನ ಗಿಡಗಳು ಜೀವ ಕಳೆದುಕೊಳ್ತಾ ಇವೆ. ಒಂದೆಡೆ ಹೂವಿನ ಗಿಡಗಳು ಒಣಗ್ತಾ ಇದ್ರೆ ಇನ್ನೊಂದೆಡೆ ಇಳುವರಿಯೂ ಕುಸಿದಿದೆ. ಬಿಸಿಲಿನ ಕಾರಣದಿಂದ ಹೂವುಗಳ ಗುಣಮಟ್ಟ ಕಡಿಮೆಯಾಗ್ತಾ ಇದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇದರಿಂದ ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಬಿಸಿ ಜಾಸ್ತಿ ಆಗಿದೆ. ಬಿಸಿಲು ದಿನಕ್ಕೆ 2 ಕಿತ 3 ಕಿತ ನೀರು ಬಿಟ್ಟು ಸಾಕಾಗ್ತಾ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಬರ್ತಾರ, 8 ಗಂಟೆವರೆಗೆ ಕೊಯ್ದು ಪಾಪ ಬಿಸಿಕು ಮನೆಗಳಿಗೆ ಹೋಗಿ ಸಂಜೆ 4 ಗಂಟೆ ಆ ಮಧ್ಯೆ ಬರ್ತಾರೆ ಕೊಯ್ಯೋದಕ್ಕೆ. ಇವಾಗ ನೀರು ಬಿಟ್ಕೊಂಡು ಇವು ತಾನಿಕ್ಳು ಬಿಟ್ಕೊಂಡು ನೈಟ್ 1 ಕಿತ ಮಧ್ಯಾಹ್ನ 3 ಗಂಟೆ ಮೇಲೆ 1 ಕೋಟ ಬಿಡ್ತೇವೆ. ಈ ನಡುವೆಯಲ್ಲಿ ಏನೋ 100, 120, 150 ಗಂಟೆ ಹೋಗ್ತಾ ಇದೆ. ಏನು ಈ ಬಿಸಿಲಿನ ತಾಪಕ್ಕೆ ತಪ್ಪಿಸಿಕೊಳ್ಳಲು ಕೂಲಿ ಕಾರ್ಮಿಕರು ನಡೆಸ್ತಾ ಇರುವ ಅರಸಾಹಸ ಅಷ್ಟಿಷ್ಟಲ್ಲ. ಮಧ್ಯಾಹ್ನದ ಹೊತ್ತು ತೋಟದಲ್ಲಿ ಇಳಿಯಲು ಸಾಧ್ಯವಾಗದಷ್ಟು ಶಾಖ ಇರೋದ್ರಿಂದ ಮುಂಜಾನೆ ಸೂರ್ಯ ಉದಯಿಸುವ ಮೊದಲೇ ಅಂದ್ರೆ ರಾತ್ರಿ 3 ಗಂಟೆಗೆ ಕೂಲಿ ಕಾರ್ಮಿಕರು ಹೂ ಬಿಡಿಸಲು ತೋಟಕ್ಕೆ ಆಗಮಿಸ್ತಾ ಇದ್ದಾರೆ. ತಲೆಗೆ ಬಟ್ಟೆ ಕಟ್ಟಿಕೊಂಡಿದ್ರು ಸೂರ್ಯ ನೆತ್ತಿಯ ಮೇಲೆ ಬರ್ತಾ ಇದ್ದಂತೆ ಬಿಸಿಲನ್ನ ತಡೆಯಲಾಗದೆ ಕಾರ್ಮಿಕರು ಪರದಾಡ್ತಿದ್ದಾರೆ. ಒಟ್ಟಾರೆಯಾಗಿ ವರುಣನ ಮುನಿಸು ಮತ್ತೆ ಸೂರ್ಯನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರದ ರೈತರು ಕಂಗಾಲಾಗಿದ್ದಾರೆ. ಭೂಮಿ ಕಾದ ಕೆಂಡದಂತಾಗಿದ್ರೆ ಎತ್ತ ಇರೋ ಅಲ್ಪ ಸ್ವಲ್ಪ ನೀರಿನಲ್ಲಿ ಗಿಡ ಉಳಿಸಿಕೊಳ್ಳಲು ರೈತರು ಪರದಾಡ್ತಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.